ಸೊ ಗೈಸ್, ಭಾರತ ಸರ್ಕಾರ ಹೊಸ ಸಿಮ್ ಬೈಂಡಿಂಗ್ ರೂಲನ್ನು ಜಾರಿಗೆ ಮಾಡಿದೆ. ಅಂದರೆ ವಾಟ್ಸಪ್, ಟೆಲಿಗ್ರಾಮ್ ಮತ್ತು ಸಿಗ್ನಲ್ ಅನ್ನುವಂಥ ಅಪ್ಲಿಕೇಶನ್ಗಳನ್ನು ನೀವು ಯೂಸ್ ಮಾಡ್ತಾ ಇದ್ದರೆ ಇನ್ನು ಮುಂದೆ ಅಂದರೆ ಮಾರ್ಚ್ 1ನೇ ತಾರೀಕಿನಿಂದ ಅಂದರೆ ನಾಳೆಯಿಂದ ಸಿಮ್ಮು ಆ್ಯಕ್ಟಿವ್ ಇರಲೇಬೇಕು. ಅಂದರೆ ನೀವೊಂದು ವಾಟ್ಸಪ್ನ ಯೂಸ್ ಮಾಡ್ತಾ ಇದ್ದರೆ ಯಾವ ಫೋನ್ನಲ್ಲಿ ನೀವು ಯಾವ ನಂಬರ್ನಿಂದ ವಾಟ್ಸಪ್ಪನ್ನು ಯೂಸ್ ಮಾಡ್ತಾ ಇರ್ತೀರ ಆ ನಂಬರು ಆ್ಯಕ್ಟಿವ್ ಇರಬೇಕು. ಒಂದು ವೇಳೆ ಆ ನಂಬರನ್ನು ತೆಗೆದರೆ ಆ ಮೊಬೈಲ್ನಿಂದ ವಾಟ್ಸಪ್ಪು ಯೂಸು ಮಾಡೋಕ್ಕೆ ಸಾಧ್ಯ ಇಲ್ಲ. ಎಸ್ ಗೈಸ್, ಮೊದಲು ಹೇಗಿತ್ತು ಅಂತಂದರೆ ಒಮ್ಮೆ OTP ಹಾಕಿ ಲಾಗಿನ್ ಆದಮೇಲೆ ಸಿಮ್ ಫೋನ್ನಲ್ಲಿ ಇಲ್ಲದೇ ಇದ್ದರೂ ವಾಟ್ಸಪ್ನ ನೀವು ಬಳಸ್ಬೋದಿತ್ತು. ಆದರೆ ಈಗ ಸಿಮ್ ಆ್ಯಕ್ಟಿವ್ ಇರಬೇಕು, ಸಿಮ್ ನಿಮ್ಮ ಫೋನಿನಲ್ಲೇ ಇರಬೇಕು ಮತ್ತು ವಾಟ್ಸಪ್ ಏನಿದೆ ಸಮಯಕ್ಕೆ ಅನುಗುಣವಾಗಿ ಅದು ವೆರಿಫೈ ಮಾಡ್ತಾ ಇರುತ್ತೆ. ಅಂದರೆ ನಿಮ್ಮ ಸಿಮ್ಮು ನಿಮ್ಮ ಫೋನ್ನಲ್ಲೇ ಇದೆಯಾ, ಅಂದರೆ ಯಾವ ನಂಬರ್ನಿಂದ ವಾಟ್ಸಪ್ ಯೂಸ್ ಆಗ್ತಾ ಇದೆ ಆ ನಂಬರು ಅದೇ ಫೋನ್ನಲ್ಲಿ ಇದೆಯಾ ಅನ್ನೋದನ್ನು ವಾಟ್ಸಪ್ಪು ವೆರಿಫೈ ಮಾಡ್ತಾ ಇರುತ್ತೆ. ಅಂದರೆ ಸಿಮ್ ಆ್ಯಕ್ಟಿವ್ ಆಗಿದ್ದರೆ ಅಥವಾ ತೆಗೆದರೆ ವಾಟ್ಸಪ್ ಆ್ಯಕ್ಸೆಸ್ ರಿಸ್ಟ್ರಿಕ್ಟ್ ಮಾಡುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಅಂದರೆ ತುಂಬ ಜಾಸ್ತಿ ಅನ್ನೋದಕ್ಕಿಂತ ಹೇಳಬೇಕು ಅಂತಂದರೆ 100% ನಿಮ್ಮ ವಾಟ್ಸಪ್ಪನ್ನು ಲಾಗೌಟ್ ಆಗೋಗುತ್ತೆ, ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಇನ್ನು ಮುಂದೆ ಇನ್ನೊಂದು ಮುಖ್ಯ ಬದಲಾವಣೆ ಏನಂತಂದರೆ ಅದರಲ್ಲಿ ವಾಟ್ಸಪ್ ವೆಬ್ ಮತ್ತು ಲ್ಯಾಪ್ಟಾಪ್ನಲ್ಲಿ ನೀವು ಬಳಸುವವರಿಗೆ, ಅಂದರೆ ನೀವು ವಾಟ್ಸಪ್ನಿಂದ ಸ್ಕ್ಯಾನ್ ಮಾಡಿಬಿಟ್ಟೇನೋ ವೆಬ್ಸೈಟ್ನಲ್ಲಿ ಬಳಸ್ತಾ ಇದ್ವಿ, ಅವರಿಗೆ ಈಗ 6ರಿಂದ 12 ಗಂಟೆ ಒಳಗಡೆ ಒಂದು ಸರಿ ಲಾಗೌಟ್ ಆಗಿ ಹೋಗುತ್ತೆ. ಪ್ರತಿ ಸಾರಿನೂ ಲಾಗೌಟ್ ಆಗೋದು, ಮತ್ತೆ QR ಸ್ಕ್ಯಾನ್ ಮಾಡಬೇಕಾಗುತ್ತೆ ನಿಮಗೆ ಪ್ರತಿ ಸಾರಿ ಲಾಗಿನ್ ಮಾಡಬೇಕಾದ್ರೆ. ಇವಾಗ ಏನು ವೆಬ್ಸೈಟ್ನಲ್ಲಿ ಒಂದು ಸರಿ ಲಾಗಿನ್ ಮಾಡಿದ್ರೆ ಸ್ಕ್ಯಾನ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು ನೀವು ಕಂಟಿನ್ಯೂ ಆಗಿ. ಬಟ್ ಅದು ಈಗ ಪ್ರತಿ 6 ಗಂಟೆ 12 ಗಂಟೆಗೆ ಒಂದು ಸಾರಿ ಲಾಗೌಟ್ ಆಗ್ತಾ ಇರುತ್ತೆ, ರೈಟ್. ಸೊ ಈ ರೀತಿಯಾಗಿ ಒಂದು ಸೇಫ್ಟಿ ಕನ್ಸರ್ನ್ಗೋಸ್ಕರ ಈ ಒಂದು ಭಾರತ ಸರ್ಕಾರ ರೂಲನ್ನು ತೆಗೆದುಕೊಂಡು ಬಂದಿದೆ. ಇದರಲ್ಲಿ ಆನ್ಲೈನ್ ಫ್ರಾಡ್ ಕಡಿಮೆ ಮಾಡಲು ಮತ್ತು ಫೇಕ್ ಅಕೌಂಟ್ಸ್ ನಿಲ್ಲಿಸಲು ಮತ್ತು ಸ್ಕ್ಯಾಮ್ ಕಾಲ್ಸ್ ಮತ್ತು ಸೈಬರ್ ಕ್ರೈಮ್ ನಿಯಂತ್ರಿಸಲು ಇದನ್ನು ಒಂದು ರೂಲನ್ನು ತರಲಾಗಿದೆ. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನನಗೆ ವಿಡಿಯೋದಲ್ಲಿ ಹೇಳಿ. ಯಾಕಂದರೆ ಇದೊಂದು ಎಕ್ಸ್ಟ್ರೀಮ್ ರೂಲ್ ಅನಿಸುತ್ತೆ ನನಗೆ. ನನ್ನ ಒಪಿನಿಯನ್ ಹೇಳೋದಂದರೆ ಇದು ಚೆನ್ನಾಗಿಲ್ಲ. ಯಾಕಂದರೆ ಇದು ಗೌರ್ಮೆಂಟ್ ತಿರ್ಗಾ ರೀಕನ್ಸಿಡರ್ ಮಾಡಬೇಕು ರೂಲನ್ನು ನನಗನ್ಸುತ್ತೆ. ಯಾಕಂದರೆ ಒಂದು ವೇಳೆ ನಿಮ್ಗೆ ಆ ಮೊಬೈಲಲ್ಲಿ ಇಲ್ಲ ಅಂತಂದರೂ ಕೂಡ, ಯಾಕಂದರೆ ಈಗ ಸುಮಾರು ಜನಗಳು ಏನು ಮಾಡಿರ್ತಾರೆ ಅಂದರೆ ವಾಟ್ಸಪ್ನ ಹಳೆ ನಂಬರಿಂದ ಯೂಸ್ ಮಾಡ್ತಾ ಇರ್ತಾರೆ. ಇವರ ಹಳೆ ನಂಬರ್ ಕಳೆದೋದ್ರೂ ಕೂಡ ಅದು ಯೂಸಲ್ಲೇ ಇರುತ್ತೆ. ಬಟ್ ಈಗ ಅದು ಯೂಸನ್ನು ಮಾಡೋಕ್ಕಾಗೋದಿಲ್ಲ ನಿಮಗೆ, ರೈಟ್. ಸೊ ನೀವು ಅದನ್ನು ಆ್ಯಕ್ಟಿವ್ ಸಿಮ್ ಬೇಕೇ ಬೇಕು. ಸೊ ಹಾಗಾಗಿ ಇದೊಂದು ತುಂಬ ಇನ್ಕನ್ವೀನಿಯನ್ಸ್ ಅಂತ ನಾನು ಹೇಳ್ಬೋದು. ಸೊ ಹಾಗಾಗಿ ನಿಮಗೆ ಹೇಗೆ ಅನಿಸುತ್ತೆ ಈ ಒಂದು ಹೊಸ ರೂಲ್ಸ್ ಬಗ್ಗೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಗೈಸ್.